ಯಾರ್ಯಾರ್ದೋ ದುರಾಸೆಗೆ, ಯಾರ್ಯಾರ್ದೋ ಸ್ವಾರ್ಥಕ್ಕೆ ನಮ್ಮ ಕನ್ನಡ ಮಕ್ಕಳ ಜೀವನ ಬಲಿಯಾಗ್ತಾ ಇದೆ. ಐಸಿಯುನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚೋಲ್ಲ, ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ. ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ಮೆಂಟ್. ಶಾಲೆ ಸೊರಬ ತಾಲೂಕಿನ ಕೋಣನಮನೆ ಗ್ರಾಮದಲ್ಲಿರುವ ಶಾಲೆ. ಒಂದು 10 ವರ್ಷಗಳ ಹಿಂದೆ ಮಕ್ಕಳಿಲ್ಲದ ಕಾರಣ ಈ ಶಾಲೆಯನ್ನು ಮುಚ್ಚಲಾಗಿದೆ. ಹೀಗೆ ಕರ್ನಾಟಕದಲ್ಲಿ ಅದೆಷ್ಟೋ ಶಾಲೆಗಳು ಮಕ್ಕಳಿಲ್ಲ ಅಂತ ಮುಚ್ಚಿದ್ದಾರೆ. 10 ವರ್ಷಗಳ ಹಿಂದೆನೆ ಇಂಥ ಶಾಲೆಗಳನ್ನು ಮುಚ್ಚಿರ್ಬೋದು. ಆದರೆ ಈ ಕಾಲದಲ್ಲಿ ಆ ಊರುಗಳಲ್ಲಿ ಮಕ್ಕಳು ಇರ್ಬೋದು. ಆದ್ರಿಂದ ನಮ್ಮ ಕ್ಷೇತ್ರದವರೇ ಮಧು ಬಂಗಾರಪ್ಪನವರು ಶಿಕ್ಷಣ ಮಂತ್ರಿಗಳಾಗಿದ್ದರಿಂದ ಸೊರಬ ತಾಲೂಕಿನಲ್ಲಿ ಇಂಥ ಅದೆಷ್ಟೋ ಶಾಲೆಗಳನ್ನು ಕ್ಲೋಸ್ ಮಾಡಲಾಗಿದೆ. ಅಂಥ ಶಾಲೆಗಳನ್ನ ಮತ್ತೆ ರೀಓಪನ್ ಮಾಡಿಸ್ಬೋದು. ಯಾಕಂದ್ರೆ ಶಿಕ್ಷಣ ಮಂತ್ರಿಗಳು ನಮ್ಮ ತಾಲೂಕಿನವರೇ ಆಗಿದ್ದಾರೆ. ಇದೊಂದು ಸಹಾಯನೂ ಕೂಡ ಅವ್ರಿಗೆ ಮಾಡೋಕ್ಕಾಗಲ್ವಾ? ಎಸ್, ಆಗುತ್ತೆ. ಯಾಕಂದ್ರೆ ಅವ್ರ ಕೈಲಿ ಅಧಿಕಾರ ಇದೆ. ಆದಷ್ಟು ಈ ವಿಡಿಯೋನ ಶಿಕ್ಷಣ ಮಂತ್ರಿಗಳವರೆಗೂ ಹೋಗಬೇಕು. ಆ ಥರ ಶೇರ್ ಮಾಡಿ. ಮತ್ತೆ ಸೊರಬ ತಾಲೂಕಿನಲ್ಲಿ ಎಷ್ಟೆಷ್ಟು ಶಾಲೆಗಳನ್ನು ಕ್ಲೋಸ್ ಮಾಡಲಾಗಿದೆ ಅಂಥ ಶಾಲೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ಹೆಜ್ಜೆ ಕನ್ನಡ ಶಾಲೆಗಳನ್ನು ಉಳಿಸುವತ್ತ.